ಎಲ್ಲಿ ಕೈನಲ್ಲಿ ಬರೋದು ನೋಡಿದ ಹೊರಟೆ 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 ಮುದ್ದು ಇದ್ದಾರೆ ನಮ್ಮ ಹೋಗ್ತಾ ಇದ್ದೇವೆ. ಟೀ ಕುಡಿತಾ ಇದ್ದೇವೆ. ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಹೊರಡ್ತಾ ಇರೋದು ಎಲ್ಲಿಗಂತೇಳಿ ನೀವೇ ನೋಡಿ ಬನ್ನಿ. ಏನು ಗೊತ್ತಾ, ರೆಡಿ ಆಗಿದ್ದಾರೆ, ರೆಡಿ ಆಗಿದ್ದಾರೆ. ನಾನಂತೂ ರೆಡಿ ಆಗಿದ್ದೀನಿ. ಇವಾಗ ನಮ್ಮ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ ಒಬ್ರು. ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ಇವತ್ತು ಅವ್ರನ್ನ ಮೀಟ್ ಮಾಡುವ ಅಂತೇಳಿ ಅವ್ರು ಬರ್ತೀನಿ ಅಂದರು. ಅದಕ್ಕೋಸ್ಕರ ಯಾರು ಅಂತೇಳಿ ತೋರಿಸ್ತೀನಿ. ಒಟ್ಟಿಗೆ ನಾವು ಹೊರಗಡೆ ಹೋಗ್ತೀವಿ ಸ್ವಲ್ಪ. ಬನ್ನಿ ಎಲ್ಲಿಗೆ ಹೋಗ್ತೀವಿ ಅಂತಲೇ ನೋಡಿ. ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಯಾರು ಅಂತೇಳಿ ನಿಮ್ಗೆ ಗೊತ್ತಾಗಬೇಕಾ? ಹಾಗಾದರೆ ಈ ವಿಡಿಯೋ ನೋಡಿ. ಬರ್ತಾ ಇದ್ದಾರೆ, ಗೊತ್ತಿಲ್ಲ, ಬರ್ತಾ ಇದ್ದೀನಿ ಅಂತ ಅಂದರು. ಅಕ್ಕನ ಮನೆಗೆ ಡೈರೆಕ್ಟ್ ಬರ್ತೀನಿ ಅಂದರು. ಅದಕ್ಕೋಸ್ಕರ ಆಮೇಲೆ ನಾವು ಒಟ್ಟಿಗೆ ಹೋಗ್ತೇವೆ ಹೊರಗಡೆ ಎಲ್ಲೆಲ್ಲ ಹೋಗ್ತೀವಿ ಅಂತ ಗೊತ್ತಿಲ್ಲ, ಪ್ಲ್ಯಾನಿಂಗ್ ಏನು ಹಾಕ್ಕೊಂಡಿಲ್ಲ. ತೋರಿಸ್ತೀನಿ. ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಗೊತ್ತಾ, ಸೂಪರ್ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ತುಂಬ ಚೆನ್ನಾಗಿದೆ. ನಾವು ಈ ಥರ ಲೈವ್ ವಿಡಿಯೋದಲ್ಲಿ ನೋಡೋದಕ್ಕಂತಲೂ ರಿಯಲ್ ಆಗಿ ನೋಡಿದರೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಲಿ, ನಮ್ಮವರು ನಮ್ಮ ಕುಟುಂಬ ಆ ಥರ ಅನಿಸುತ್ತೆ. ಲೈವಲ್ಲಿ ಮಾತಾಡಿದರೆ ಏನೋ 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 ಅಂತ ಹೇಳ್ತಿರಲ್ಲ, ನಿಜವಾಗ್ಲೂ ಒಬ್ರಿಗೊಬ್ರು ಮೀಟಾಗಿ ಮಾತಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾರು ಏನು ಹೆಂಗೆ ಅಂತೇಳಿ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಧಾರವಾಡ ಹುಬ್ಬಳ್ಳಿ ಆಗಲಿ ನನಗೆ ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ಸಡನ್ನಾಗಿ ಬಂದುಬಿಟ್ಟೆ. ಆದರೆ ನಾನು ಇಲ್ಲಿ ತನಕ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಓಕೆನಾ. ಆದರೆ ತುಂಬ ಖುಷಿ ಆಯಿತು ನನಗೆ. ಸುತ್ತ ತಿರುಗಾಡಿದೆ. ಹುಬ್ಬಳ್ಳಿ ಧಾರವಾಡ ಎಲ್ಲ ಸುತ್ತಾಡಿದೆ. ತುಂಬ ಖುಷಿ ಆಯಿತು. ಕೆಲವೊಂದು ಕಡೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಯಾಕೆ ಗೊತ್ತಾ, ಎಲ್ಲ ಕಡೆ ಮೊಬೈಲ್ ಯೂಸ್ ಇರಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಆಗಲಿ. ಅದಕ್ಕೆ ನಾನು ಕೆಲವೊಂದು ವೀಡಿಯೋ ಮಾಡ್ಕೊಂಡಿಲ್ಲ. ಅದು ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೋತೀನಿ. ಬನ್ನಿ, ಅವ್ರು ಬಂದಿಲ್ಲ. ಇನ್ನೊಬ್ಬರು ನಮ್ಮ YT ಫ್ಯಾಮಿಲಿಯವರು ಅಂತ ಹೇಳ್ಬೋದು. ನೋಡಿ ಯಾರು ಅಂತೇಳಿ. ನಾನು ಫಸ್ಟ್ ಟೈಮ್ ಎಕ್ಸೈಟ್ಮೆಂಟ್ ಇದ್ದೀನಿ, ನೋಡ ಅಂತೇಳಿ. ಫಸ್ಟ್ ಟೈಮ್ ಮೀಟ್ ಆಗೋದು. ಹಾಗೆಯೇ ಇಬ್ಬರು ಇದ್ದಾರೆ. ಇವಾಗ ಒಬ್ಬರು ಬರ್ತಾ ಇದೆ, ತೋರಿಸಿ, ಓಕೆನಾ. ಕಮ್ ಬಂದಿಲ್ಲ. ಎಂತ ಅಯ್ಯೋ, ಎಷ್ಟು ಬರ್ತಾ ಇದ್ದಾರೆ ಅಂತ ಅಲ್ವಾ ಡಾರ್ಲು? ಹೌದು. ಇದ್ದೀವಿ ಇವಾಗ ನಾನು ಡಾರ್ಲು. ಅವ್ರು ಹಿಂದ್ಗಡೆಯಿಂದ ಬರ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ ಇವಾಗ. ಎಲ್ಲಿಗೆ ಹೋಗ್ತೀವಿ ಅಂತೇಳಿ ನೋಡುವ. ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ಎಲ್ಲಿಗೆಲ್ಲ ಹೋಗ್ತೀವಿ ಅಂತ ಗೊತ್ತಿಲ್ಲ, ಹೊರಡಿದ್ವಿ. ಈ ಬಿಸಿಲು ನೋಡುವಾಗ ಎಲ್ಲಿ ಹೋಗೋದು ಬೇಡ ಅಂತೆಲ್ಲ ಅನಿಸುತ್ತೆ ನನಗೆ. ಸಂಜೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಮಗ ಕೂತಿದ್ದಾನೆ ಮುಂದೆ. ನಾವು ಇವಾಗ ಹೋಗ್ತಾ ಇರೋದು ಪ್ಲೇಸ್ ಯಾವುದಂತೇಳಿ ನೀವು ನೋಡಿ. ನಮ್ಮ ಸ್ಪೆಷಲ್ ಗೆಸ್ಟ್ ಇವತ್ತು ಇವರು.
ಬೆಸ್ಟ್. ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಾ ಇರೋದು ಮುದ್ದುನ, ಇವತ್ತೇ ನೋಡಿದ್ದು. ಮತ್ತೆ ಏನು ಹೇಳ್ಬೇಕು ಗೊತ್ತಿಲ್ಲ, ಮಾಡಬೇಡಿ ವಿಡಿಯೋ ಹಾಕಬೇಡಿ ಅಂತಿದ್ದಾರೆ. ವಿಡಿಯೋ ಮಾಡಬೇಡಿ, ವಿಡಿಯೋ ಹಾಕ್ಬೇಡಿ. ನಾವು ವಿಡಿಯೋ ಮಾಡುತ್ತೀವಿ, ವಿಡಿಯೋ ಹಾಕ್ತೀವಿ. ನಾವು ಬೇಡ ಅಂದಿದ್ದೆ ಮಾಡೋದು. ಜಾಸ್ತಿ ಮೇಲೆ ಇದೆಂತ ಇದು ಲಕ್ಷ್ಮಿ ಅಂತ ಇದೆಲ್ಲ. ಇಲ್ಲ ಅಲ್ಲಪ್ಪ, ಪೃಥ್ವಿ ಕೊಟ್ಟಿಲ್ವಾ? ಕೊಡ್ಬೇಕಾ? ನಾವು ಬಂದಿದ್ದು ಹೋಟೆಲಿಗೆ, ಪೃಥ್ವಿ ಪ್ಯಾರಡೈಸ್ ಹೋಟೆಲ್ಗೆ ಬಂದಿದ್ವಿ. ಅವ್ರು ಹಿಂದ್ಗಡೆ ಇದ್ದಾರಲ್ಲ, ಮುದ್ದು ಬಂದಿದ್ದಾರಲ್ಲ, ಹಾಗೆ ಸ್ವಲ್ಪ ಹೋಟ್ಲಿಗೆ ಹೋಗಿ ಊಟ ಮಾಡುವ ಅಂತೇಳಿ ತುಂಬ ಅಪರೂಪಕ್ಕೆ ಸಿಕ್ಕಿದ್ದಾರೆ. ಏನು ಗೊತ್ತಾ, ಸಂಬಂಧ ಕಟ್ಟಿಕೊಡುವವ್ರಿಗೆ ನಿಮಗೆ ಅದೇ ಕೆಲಸ. ಯಾಕಂದರೆ ನಮ್ಮದು ಒಳ್ಳೆ ಒಂದು ಫ್ರೆಂಡ್ಶಿಪ್ ಕೊನೆ ತನಕ ಇರಬೇಕು ಅಂತ ಆಸೆ. ನನಗೆ ಅದೇ ಆಸೆ, ಬೇರೆ ಏನಿಲ್ಲ. ಆ ಫ್ರೆಂಡ್ಶಿಪ್ಗೆ ನೋಡಿ ಇವತ್ತು ಸಾಕ್ಷಿಯಾಗಿದ್ದಾರೆ ನೋಡಿ. ಥ್ಯಾಂಕ್ ಯು ಮುದ್ದು, ಬಂದಿದ್ರೆ ನನ್ನೊಟ್ಟಿಗೆ ಮಾತಾಡ್ಸೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಷ್ಟು ದೂರದಿಂದ ಬಂದಿದ್ದಾರಲ್ಲ ಅದಕ್ಕೆ. ಇವಾಗ ನೀವು ನೋಡಿ ಒಳಗಡೆ ಬಂದ್ವಿ ಹೋಟೆಲಿದ್ದು. ಯಾರು ಇಲ್ಲಿದ್ದಾರೆ, ಇವರು ಇಲ್ಲಿದ್ದಾರೆ. ಸ್ಟಾರ್ಟಿಂಗ್ ಮಟನ್ ಸೂಪ್, ಮಟನ್ ಮಾಂಸ ಸೂಪ್ ತೊಗೊಳ್ತೀವಿ. ವೆಜ್ ಮಾಂಸ ಸೂಪ್ ಸ್ವಲ್ಪ ಫುಲ್ ಇದೆ. ಮತ್ತು ಒಂದು ಚಿಕನ್ ಕರಿ, ಒಂದು ಚಿಕನ್ ಬಿರಿಯಾನಿ, ಒಂದು ಪನ್ನೀರ್ ಕಡೆ, ಒಂದು ಪನ್ನೀರ್ ಫ್ರೈಡ್ ರೈಸ್. ಪನ್ನೀರ್ ಫ್ರೈಡ್ ರೈಸ್. ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ಹುಬ್ಬಳ್ಳಿಯಲ್ಲಿ ನೋಡ ಹೋಟೆಲ್ ಹೆಂಗಿದೆ ಅಂತೇಳಿ. ಇಲ್ಲಿಯ ಟೇಸ್ಟ್ ಮಾಡಬೇಕಲ್ಲ, ಇಲ್ಲಿಯ ತನಕ ಬಂದು ಇಲ್ಲಿಯ ಟೇಸ್ಟ್ ಮಾಡಿಲ್ಲ ಅಂದರೆ ಹೆಂಗಿರುತ್ತೆ ಚಿಕನ್ ಅಲ್ಲ. ಹಂಗೆ ನಮ್ಮ ಫ್ರೆಂಡು ಇದ್ದಾರೆ ನೋಡಿ, ನಮ್ಮ ಫ್ರೆಂಡ್ ಉಂಟಲ್ವಾ, ಫ್ರೆಂಡು ಹಾಂ. ಕೆಲವರಿಗೆ ಈ ಕಟ್ಟಿ ಕೊಡ್ತಿರಲ್ಲ, ನಿಮಗೆ ಒಂದು ಉತ್ತರ. ಫ್ರೆಂಡ್ ಯಾವತ್ತಿದ್ರು ಕೊನೆ ತನಕ ಇರಬೇಕು ಅಂತ ನಾವು ಆಸೆ ಪಡುವ. ಫ್ರೆಂಡಾಗೆ ಇದ್ದರೆ ನಮಗೂ ಖುಷಿ, ನಾವು ಫ್ರೆಂಡಾಗಿದ್ದೀವಿ ಅಲ್ವಾ. ಅದಕ್ಕೆ ಎಲ್ರಿಗೆ ನನಗೆ 4 ವರ್ಷ ಆಯ್ತು ಇವ್ರ ಪರಿಚಯ ಆಗಿ. 4 ವರ್ಷದಿಂದ ಇಲ್ಲೇ ತನಕ ಚೆನ್ನಾಗಿದ್ದೀವಿ, ಇನ್ನು ಮುಂದಕ್ಕೂ ಚೆನ್ನಾಗಿರಬೇಕು ಅಂತ ಆಸೆ. ಫಸ್ಟ್ ಟೈಮ್ ಮೀಟ್ ಆಗಿದ್ದೀನಿ. ಕೆಲವರು ಹೇಳ್ತಾ ಇದ್ದಾರೆ ಮುದ್ದುನ ಮುಂಚೆನೂ ಮೀಟ್ ಆಗಿದ್ದೀರಿ ಅಂತ. ಖಂಡಿತವಾಗೂ ಚಂದ್ರಿಕಾ ಮೀಟ್ ಆಗಿಲ್ಲ, ಮುದ್ದುನ ಯಾವತ್ತೂ ಮೀಟ್ ಆಗಿಲ್ಲ, ನಾನು ಇವತ್ತೇ ಮೀಟ್ ಆಗಿದ್ದೆ. ಕೆಲವರು ಮುದ್ದು ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಅಂತಲೂ ಹೇಳಿದ್ದಾರೆ, ನಾನು ಅದನ್ನು ನೋಡಿದ್ದೀನಿ. ಬಟ್ ಮುದ್ದುನ ನಾನು ಮೀಟ್ ಆಗೋದು ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ಮೀಟ್ ಆಗೋದು. ನೋಡಿ ನಮ್ಮ ಡಾರ್ಲು ಮನೆಗೆ ಬಂದಿದ್ದರು ನಮ್ಮೊಟ್ಟಿಗೆ ಮಾತಾಡೋಕ್ಕೆ, ಹಾಗೆಯೇ ನೋಡೋಕ್ಕೆ ಹೆಂಗಿದೆ. ನೀವು ಮಾತಾಡೋರು ಮಾತಾಡ್ತಾ ಇರಿ, ನಮಗೇನು ತೊಂದರೆ ಇಲ್ಲ ಆಯಿತಾ. ಇನ್ನೂ ಮಾತಾಡಿ, ಜಾಸ್ತಿನೇ ಮಾತಾಡಿ, ಚಂದ್ರಿಕನ್ಗೆ ಏನಾಗಲ್ಲ. ಯಾಕಂದರೆ ನಾವು ಆಗಿದ್ರೇ ಚೆಂದ. ಮತ್ತು ನಾನು ಹುಬ್ಬಳ್ಳಿಗೆ ಬರುವ ಐಡಿಯಾನೇ ಇರಲಿಲ್ಲ, ಬಂದು ಹೋಗುವ ಅಂತೇಳಿ ಸಡನ್ನಾಗಿ ರೆಡಿ ಮಾಡಿದ್ದು. ನೀವು ಅನ್ಕೋಬೋದು ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ ಅಂತೇಳಿ, ಖಂಡಿತವಾಗಿ ಮಾತಾಡ್ಕೊಂಡಿಲ್ಲ. ಇವರಿಗೆ ನಾನು ಬರೋದೇ ಗೊತ್ತಿಲ್ಲ. ನಾನು ಬಸ್ಸಲ್ಲಿ ಬರುವಾಗ ನಾನು ಹೇಳಿದ್ದೆ ನಾನು ಬರ್ತಾ ಇದ್ದೀನಿ ಅಂತೇಳಿ. ಟಿಕೆಟ್ ಕಳಿಸಿದ್ರು ನಂಬಿಲ್ಲ ನಾನು ಬರ್ತಾ ಇದ್ದೀನಿ ಅಂತೇಳಿ. ನಾನು ಬರುವಾಗ ಹೇಳಿದ ಇವರಿಗೆ ಹೌದಾ ಅಂದರು, ಹೌದು ಅಂದೆ. ಡಾರ್ಲಿಗೂ ಅಷ್ಟೇ, ನಾನು ಬಸ್ಸಲ್ಲಿ ಕೂರುವಾಗ ನಾನು ಹೇಳಿದ್ದು ಅಲ್ಲೇ ತನಕ ನಾನು ಹೇಳಲೇ ಇಲ್ಲ ಗೊತ್ತಾ. ದಯವಿಟ್ಟು ಗಮನಿಸಿ, ರೈಲು ಸಂಖ್ಯೆ 1003 ಪೃಥ್ವಿ ಬಂತು ಟ್ರೈನಲ್ಲೇ ಬಂತು ನೋಡಿ.
ನಮ್ಮದು ಫುಡ್ಡು ಟ್ರೈನಲ್ಲೇ ಸೂಪು ಬಂತು ಟ್ರೈನಲ್ಲೇ ನೋಡಿ. ಹಾಯ್ 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 ಹಾಯ್. ಮಟನ್ ಸೂಪ್, ಇದು ಮಟನ್ ಸೂಪು. ಸೂಪ್ ವೆಜ್ ವೆಜ್. ಗಮನಿಸಿ, ರೈಲು ಸಂಖ್ಯೆ 1003 ಪೃಥ್ವಿ ಪ್ಯಾರಡೈಸ್ ಎಕ್ಸ್ಪ್ರೆಸ್ ಶೀಘ್ರದಲ್ಲೇ ಚೆನ್ನೈ ನಿಲ್ದಾಣಕ್ಕೆ ಆಗಮಿಸುತ್ತಿದೆ. ದಯವಿಟ್ಟು ನಿಮ್ಮ ಆಹಾರವನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರಿ. ಇದು ಚಿಕನ್ ಪೆರಿ ಅಂತ, ಪೆರಿ ಪೆರಿ ಚಿಕನ್ ಪೆರಿ ಪೆರಿ. ವೆಜ್ ಅಲ್ವಾ? ಚಿಕನ್ ಪೆರಿ ಪೆರಿ ಅಲ್ಲ, ಚಿಕನ್ ಚಿಕನ್ ಪೆರಿ ಪೆರಿ. ಇದು ಚಿಕನ್ ಪೆರಿ ಪೆರಿ ಅಂತ ಅನ್ಕೋಬೇಡಿ ಆಯ್ತಾ, ಚಿಕನ್ ಪೆರಿ ಪೆರಿ. ಪೃಥ್ವಿ ಪ್ಯಾರಡೈಸ್ ಎಕ್ಸ್ಪ್ರೆಸ್ ದಿನದ ನೇರದಲ್ಲಿ ಚೆನ್ನೈ ರೈಲ್ವೆ ನಿಲಯಕ್ಕೆ ಬಂದடைந்துள்ளது. ரயில் ಸಂಖ್ಯೆ 308 சென்று தயாராக இருங்கள். ಮಾಡಿ ಕಟ್ ಮಾಡಬೇಕಾದ್ರೆ ನನಗೆ ತೋರಿಸ್ಬೇಡಿ. ನಮ್ಮದು ಊಟ ಆಯ್ತಾಯ್ತು. ಇವಾಗ ಊಟ ಆಗಿ ಬಿಲ್ಲಿಗೆ ಕಾಯ್ತಾ ಇತ್ತು. ಲಿಫ್ಟಿಗೆ ಹೋಗುತ್ತೆ ಅಂತಾರೆ, ಲಿಫ್ಟಿಗೆ ಹೋಗಲ್ಲ. 24 hours ಲಿಫ್ಟಿಗೆ ಇರೋದು. ಹೋಗುತ್ತೆ. ಹೊರಡಿದ್ವಿ ನಾವು. ಬೇಜಾರಾಗ ನಂಗೂ ಈ ಥರ ಮಾಡಿದ್ರೆ ಹಂಗೆ ಬೇಜಾರಾಗುತ್ತೆ. ಬಿಲ್ ನೋಡಿ, ನಮ್ಮನ್ನು ಕೊಡೋಕ್ಕೆ ಬಿಟ್ಟಿಲ್ಲ ನೋಡಿ. ಬಿಲ್ ಅವರೇ ಕೊಟ್ಟರು. ಬಿಲ್ಲ ನಾವು ಕೊಡ್ತಾ ಇದ್ದೀವಿ. ಎಲ್ಲಿ ಕಳಿಸಿದ್ದೆ ನಾನು. ಯಾರಿಗೆ ಎಷ್ಟು ಕಳಿಸಕ್ಕಾಗ ನಾನು ಊಟ ಮಾಡಿ ಇಲ್ಲಿ ಕೂತ್ಕೊಂಡಿದ್ದೇವೆ, ಮಾತಾಡ್ತಾ ಇದೀವಿ. ಮನೇಲಿ ಮಾಡ್ಕೊಡ್ತೀನಿ. ಊಟ ಮಾಡಿ ಆಯ್ತು. ಇವಾಗ ಹೊರಟ್ವಿ, ಅಡ್ಡಾಡುವ ಅಂತೀವಿ. ಇಂಥ ಮಾರ್ಯಾರೆ ಸೆಕೆ 5 ಸ್ಟಾರ್ ಅಂತ, ಎ ಸಿ ಇಲ್ಲ. ನಾವಿವಾಗ ಹೊರಟ್ವಿ ಹುಬ್ಳಿಗೆ. ಮಾಡಿಕೊಂಡು ಹೋದ್ವಿ, ಹೊರಟ್ವಿ. ದಾರ್ಲು ಕರ್ಕೊಂಡು ಹೋಗ್ತಾ ಇದ್ರ, ಎಲ್ಲಿಗಂತ ಗೊತ್ತಿಲ್ಲ. ನೋಡ ಎಲ್ಲ ಊಟ ಮಾಡಿ ಅಂತಲ್ಲ ಸುಸ್ತಾಗಿದೆ. ಒಂದು ಬೇಜಾರಾಯಿತು, ಊಟಕ್ಕೆ ಏನು ತೊಂದರೆ ಇರಲಿಲ್ಲ, ಎ ಸಿ ಇರಲಿಲ್ಲ, ಒಂದು ಫ್ಯಾನ್ ಇರಲಿಲ್ಲ. ಊಟ ಏನೋ ಚೆನ್ನಾಗಿತ್ತು, ಒಂದು ಫ್ಯಾನ್ ಇರಲಿಲ್ಲ. ಅದನ್ನು ಊಟದ ದುಡ್ಡು ಇವರು ಕೊಟ್ಟಿದ್ದು, ಅದೊಂದು ಬೇಜಾರಾಯಿತು. ಬೇಜಾರುಗಳು ಬೇಜಾನಿದೆ. ನಾನು ಅದೇ ಕೊಟ್ಟೆ, ಬೇಜಾರಾಯ್ತು ಅಂತ. ಬಿಲ್ ಅವರೇ ಕೊಟ್ಟರು, ಬಿಲ್ ಅವರೇ ಕೊಟ್ಟರು, ಅದು ಬೇಜಾರಾಯಿತು. ಯಾರು ಕೊಟ್ರೆ ಏನು ಬಿಡಿ. ಸಾರಿ ಅಂಗಡಿಗೆ ಬಂದ್ವಿ, ಸಂಗಮಿಗೆ. ಇಲ್ಲಿ ಮೇಲೆನಾ? ನಾವು ಎಲ್ಲೆಲ್ಲ ಹೋಗ್ಬೇಕು. ಮೇಲೆ 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 ಮೇಲ್ಗಡೆ ಅಂತ ಸಾರಿಗೆ ಮುದ್ದು ಇದ್ದಾರೆ ನಮ್ಮ. ಹೋಗ್ತಾ ಇದ್ದೇವೆ ನೋಡಿ. ಇಲ್ಲಿ ಸಾರಿ ನೋಡಕ್ಕೆ ಬಂದ್ವಿ. ದಾರ್ಲು ನೋಡಿ ಕೂತಿದ್ದಾರೆ.
ಕೂತಿದ್ದಾರೆ ನೋಡಿ, ಸಾರಿ ತೆಗಿತಾ ಇದ್ದಾರೆ. ಅಲ್ಲಿಂದ ನಾವು ಸಾರಿ ಅಂಗಡಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಮುದ್ದು ಸಾರಿ ತೆಗೆದು ಕೊಡೋಕ್ಕೆ ಅಂತೇಳಿ ನಾನು ಬೇಡ ಅಂದೆ. ಅಲ್ಲಿಗೆ ಜಾಯಿನ್ ಆಗಿದ್ದು ವಸು, ಯಾರಿಗೆಲ್ಲ ವಸು ಪರಿಚಯ ಇದೆ, ಹಾಗೆಯೇ ಅವರು ವಸು ಅವರು ಬಂದರು ನಮ್ಮ ಹತ್ರ ಮಾತಾಡ್ಸೋಕ್ಕೆ. ಅವರನ್ನು ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ. ಯಾವ್ದಿದ್ದೀರಾ? ಇದೊಂಥರ ಚೆನ್ನಾಗಿದೆ, ಗೊತ್ತಿಲ್ಲ ಲೈಟಿಂಗ್ ಏನಂತ. ನಾವು ಹೋಟ್ಲಲ್ಲಿ ಇದ್ದೇವೆ ನೋಡಿ, ವಸು ಇದ್ದಾರೆ. ಇಬ್ರು ಆಯಡು ಟೀ ಕುಡಿತಾ ಇದ್ದೀವಿ. ಟೀ ಕುಡಿಬೇಕಂತ ಬಂದ್ವಿ ನೋಡಿ. ಟೀ ಕುಡಿತಾ ಇದ್ದೇವೆ. ಟೀ ಕುಡಿತಾ ಇದ್ದೇವೆ. ಟೀ ಕುಡಿದು ಹೊರಡಿದ್ವಿ ನಾವು. ಹಾಗೇನೆ ಡ್ರೆಸ್ ತಗೊಂಡ್ವಿ ನೋಡಿ. ಡ್ರೆಸ್ ಕೊಡಿಸಿದ್ದಾಯ್ತಾ, ಎಲ್ಲ ಹೇಳೋಕ್ಕಾಗಲ್ಲ, ಮನೆಗೆ ಹೋಗಿ ಹೇಳ್ತೇನೆ ಯಾರು ಕೊಡಿಸಿದ್ದು ಅಂತ. ಡ್ರೆಸ್ ತಗೊಂಡ್ವಿ. ಸೀರೆ ತಗೊಂಡಿರೋದು. ಸೀರೆ ಮತ್ತೆ ಎಂತ ಸೀರೆ ಡ್ರೆಸ್ ಹೇಳ್ತಾ ಇದ್ದೀರಲ್ಲ, ಸೀರೆ ಅದು ಡ್ರೆಸ್ಸೇ ಬರೋದು. ನಾವು ಡ್ರೆಸ್ ಹೇಳೋದು ಸೀರೆ. ಇವಾಗ ನಾವು ಹೊರಡ್ವಿ. ಮುದ್ದು ಅವರು ಹೊರಡ್ತಾರೆ. ಗೋಟು ಗೋಕಾಕ್. ಇವಾಗ ನಾವೆಲ್ಲ ಹೊರಟ್ವಿ. ಮುದ್ದು ಗೋಕಾಕ್ಗೆ ಹೋಗ್ತಾರಲ್ಲ. ಬಸ್ಸು ಎಲ್ಲಿ ಹೋಗ್ತೀರಾ? ನಿಮ್ದು ಹುಬ್ಳಿ. ನಮ್ದು ಧಾರವಾಡ. ನಾವು ಧಾರವಾಡಕ್ಕೆ ಹೋಗ್ತಾ ಇದ್ವಿ. ಇವ್ರ ಮನೆಗೆ ಹೋಗ್ತಾ ಇದ್ರೆ. ಮುದ್ದು ಮನೆಗೆ ಹೋಗ್ತಾ ಇದ್ರೆ. ಇವಾಗ ಗಂಟೆ ಎಷ್ಟಾಯ್ತು? ಮುದ್ದು ಉಗಾಂಡ. ಈಗೆಲ್ಲ ಕೈ ಇವರು ಹೊರಡಿದ್ರು, ಮುದ್ದು ಇವರು ಹೊರಡಿದ್ರು, ನಾವು ಹೊರಡಿದ್ವಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್ ಹೇಳಿ ಎಲ್ರು. ಬಾಯ್ ವಸು, ಬಾಯ್. ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಎಷ್ಟಂತ ಮಳೆ ಬರ್ತಾ ಉಂಟು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅಂತೂ ಇವತ್ತು ಫುಲ್ಲು ಖುಷಿ ಆಯಿತು. ಇಬ್ಬರನ್ನ ಮೀಟ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್.